दौड़ क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಮುಂಡಗೋಡ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ವಿಷಯಕ್ಕೆ 15 ವಿದ್ಯಾರ್ಥಿಗಳು ಗೈರು. ಎಸ್ಎಲ್ಸಿ ಪರೀಕ್ಷೆ ಇಂದು ಬುಧವಾರದಿಂದ ಆರಂಭಗೊಂಡಿದೆ. ಮುಂಡಗೋಡ ತಾಲೂಕಿನಲ್ಲಿ ಇಂದು ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 15 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮುಂಡಗೋಡ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ವರ್ಷ 1191 ವಿದ್ಯಾರ್ಥಿಗಳಿದ್ದು, ಇಂದು ಕನ್ನಡ ವಿಷಯಕ್ಕೆ ನಡೆದ ಪರೀಕ್ಷೆಯಲ್ಲಿ ಒಟ್ಟು 1176 ವಿದ್ಯಾರ್ಥಿಗಳು ಹಾಜರಾಗಿದ್ದರು. 15 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಸರ್ಕಾರಿ ಜೂನಿಯರ್ ಕಾಲೇಜ್ ಮುಂಡಗೋಡ, ರೋಟರಿ ಪ್ರೌಢಶಾಲೆ ಮುಂಡಗೋಡ, ಲೋಯೋಲಾ ಪ್ರೌಢಶಾಲೆ ಕರಗಿನಕೊಪ್ಪ, ಸರ್ಕಾರಿ ಪ್ರೌಢಶಾಲೆ ಕಾತೂರ ಹಾಗೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಳಗಿ ಎಂದು 5 ಪರೀಕ್ಷಾ ಕೇಂದ್ರಗಳನ್ನು ಮಾಡಲಾಗಿದೆ. 5 ಪರೀಕ್ಷಾ ಕೇಂದ್ರದ ರೂಮ್ ಮೇಲ್ವಿಚಾರಕರ ಮುಖ್ಯಸ್ಥರನ್ನು, ವೀಕ್ಷಕರನ್ನು, ರೂಟ್ ಆಫೀಸರ್ ಸೇರಿ ಒಟ್ಟು 109 ಜನ ಪರೀಕ್ಷಾ ಸಿಬ್ಬಂದಿಗಳನ್ನು ನೇಮಿಸಲಾಗಿತ್ತು. ಎಲ್ಲಾ ಪರೀಕ್ಷಾ ಕೇಂದ್ರ ತರಗತಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಗುರು ಗೋವಿಂದ ಭಟ್ಟರ ಮತ್ತು ಸಂತ ಶಿಶುನಾಳ ಶರೀಫರ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆ. ಇಂದು ಬುಧವಾರ ಯುಗಾದಿ ಅಮಾವಾಸ್ಯೆಯ ನಿಮಿತ್ತ ಮುಂಡಗೋಡ ನ್ಯಾಸರ್ಗಿ ರಸ್ತೆಯಲ್ಲಿರುವ ಶ್ರೀ ಗುರು ಗೋವಿಂದ ಭಟ್ಟರ ಮತ್ತು ಸಂತ ಶಿಶುನಾಳ ಶರೀಫರ ದೇವಸ್ಥಾನದಲ್ಲಿ ಗುತ್ತಿಗೆದಾರ ನಾಗರಾಜ ಹೊಂಡ ಮತ್ತು ಅವರ ಕುಟುಂಬ ವರ್ಗದಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ಸತತವಾಗಿ 17 ವರ್ಷದಿಂದ ಅನ್ನಸಂತರ್ಪಣೆ ಮಾಡಿಸಿದ ಎಲ್ಲಾ ದಾನಿಗಳಿಗೆ ದೇವಸ್ಥಾನದ ಮುಖ್ಯಸ್ಥರಾದ ಚಿದಾನಂದ ಹರಿಜನ ಧನ್ಯವಾದ ತಿಳಿಸಿದ್ದಾರೆ. ಪ್ರತಿ ಅಮಾವಾಸ್ಯೆ ಅನ್ನಸಂತರ್ಪಣೆ ಇರುತ್ತದೆ. ಅಮಾವಾಸ್ಯೆಗೆ ಅನ್ನಸಂತರ್ಪಣೆ ಮಾಡಲಿಚ್ಛಿಸುವವರು ದೇವಸ್ಥಾನ ಕಮಿಟಿಯವರಲ್ಲಿ ಹೆಸರನ್ನು ನೋಂದಾಯಿಸಬೇಕೆಂದು ಅವರು ವಿನಂತಿಸಿಕೊಂಡಿದ್ದಾರೆ. ವಾಣಿಜ್ಯ ಗ್ಯಾಸ್ ಕುರಿತು ಮುಂಡಗೋಡ ಹೋಟೆಲ್ ಮತ್ತು ಬೇಕರಿ ಮಾಲೀಕರ ಸಂಘದಿಂದ ಮನವಿ. ಮಧ್ಯಪ್ರಾಚ್ಯದ ಯುದ್ಧದ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾದ ವಾಣಿಜ್ಯ ಗ್ಯಾಸ್ ಕೊರತೆ ಕುರಿತು ಮುಂಡಗೋಡ ಹೋಟೆಲ್ ಮತ್ತು ಬೇಕರಿ ಮಾಲೀಕರ ಸಂಘದವರು ಇಂದು ಬುಧವಾರ ಮುಂಡಗೋಡ ತಹಶೀಲದಾರರಿಗೆ ಮನವಿಯೊಂದನ್ನು ಸಲ್ಲಿಸಿದ್ದಾರೆ. ವಾಣಿಜ್ಯ ಗ್ಯಾಸ್ ಸರಬರಾಜನ್ನು ಸಮರ್ಪಕವಾಗಿ ಕಲ್ಪಿಸಬೇಕು. ಗ್ಯಾಸ್ ವಿತರಕರಿಗೆ ಅಗತ್ಯ ಸೂಚನೆ ನೀಡಬೇಕು. ಹೋಟೆಲ್ ಮತ್ತು ಬೇಕರಿ ಉದ್ಯಮಿಗಳಿಗೆ ತಾತ್ಕಾಲಿಕ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಹೋಟೆಲ್ ಮತ್ತು ಬೇಕರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾರಾಯಣ ಉಪ್ಪುಂದ, ಮಂಜುನಾಥ ಮತ್ತಿಗಟ್ಟಿ, ಸುರೇಶ್ ಕೆಆರ್, ಸುರೇಶ್ ಗೌಡ, ರಾಘವೇಂದ್ರ ಮೊಗವೀರ್, ಕೃಷ್ಣ ನಾಯಕ್, ಅಜ್ಜಪ್ಪ ಮತ್ತಿಗಟ್ಟಿ, ಶಿವರಾಜ್ ಮತ್ತಿಗಟ್ಟಿ, ಬಸವರಾಜ್ ಹತ್ತಿಮತ್ತೂರ ಮುಂತಾದವರಿದ್ದರು.